ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಶುರುವಾಗುತ್ತಾ? ಕದನ ವಿರಾಮಕ್ಕೆ ಫುಲ್ ಸ್ಟಾಪ್ ಬೀಳೋದೇ ಇಲ್ವಾ? ಹಾಗಾದ್ರೆ ನಿನ್ನೆ ಇಸ್ಲಾಮಾಬಾದ್ನಲ್ಲಿನ ಸಂಧಾನ ಸಭೆ ಫೇಲ್ ಆಗಿರೋದು ಒಂದಿಷ್ಟು ಆತಂಕಗಳಿಗೆ ಕಾರಣ ಆಗ್ತಾ ಇದೆ. ಕದನ ವಿರಾಮಕ್ಕೆ ಫುಲ್ ಸ್ಟಾಪ್ ಬೀಳೋದೇ ಇಲ್ವಾ ಅನ್ನುವಂತಹ ಸಹಜ ಪ್ರಶ್ನೆ ಇಲ್ಲಿಂದ ಶುರುವಾಗ್ತಾ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಿನ್ನೆ ಸಂಧಾನ ಸಭೆ ನಡೆದಿತ್ತು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಹೊಸ ಕಂಡೀಷನ್ಸ್ಗೆ ಅಮೆರಿಕ ನಿಯೋಗ ಒಪ್ಪಿಕೊಂಡಿಲ್ಲ. IRGC ಮೇಲಿನ ಭಯೋತ್ಪಾದಕ ಪಟ್ಟವನ್ನ ತೆಗಿಬೇಕು ಅನ್ನುವಂಥ ಬೇಡಿಕೆ ಇತ್ತು. ಅದನ್ನು ತೆಗೆಯಲ್ಲ ಅಂತ ಅಮೆರಿಕ ಹೇಳಿದೆ. ಇರಾನ್ ಷರತ್ತುಗಳನ್ನ ಒಪ್ಪದೆ ವಾಪಸ್ ಹೋಗಿರೋದು. ಹರ್ಮುಜ್ ಲಾಭ ಪಡೆಯಲು ಟ್ರಂಪ್ ಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇರಾನ್ ಯಾವುದೇ ಕಾರಣಕ್ಕೂ ಹರ್ಮುಜ್ ಅನ್ನ ಬಿಟ್ಟು ಕೊಡೋದಿಲ್ಲ ಅಂತ ತನ್ನ ಪಟ್ಟನ್ನ ಮುಂದುವರೆಸಿದೆ. ಇರಾನ್ಗಾದ ನಷ್ಟವನ್ನ ಭರಿಸಬೇಕು ಅನ್ನುವಂಥ ಬೇಡಿಕೆ ನೀಡಲಾಗಿತ್ತು, ಕಂಡೀಷನ್ ಆಗಿತ್ತು ಇರಾನ್ದು. ಅದಕ್ಕೂ ಕೂಡ ಅಮೆರಿಕ ಒಪ್ಕೊಂಡಿಲ್ಲ. ಅಮೆರಿಕಕ್ಕೆ ವಾಪಸ್ ನಾವು ಹೋಗ್ತಾ ಇದ್ದೀವಿ ಅಂತ JD ವ್ಯಾನ್ಸ್ ಹೇಳಿಕೆಯನ್ನು ಕೊಟ್ಟು ಅಲ್ಲಿಂದ ತೆರಳಿರುವಂಥದ್ದು. ಯಾವುದೇ ಈ ಸಂಧಾನ ಸಕ್ಸಸ್ ಆಗಿಲ್ಲ. ಎಲ್ಲ ಬೇಡಿಕೆಗಳಿಗೂ ಕೂಡ ಅಮೆರಿಕ ನಕಾರಾತ್ಮಕವಾಗಿ ಉತ್ತರಿಸಿರುವಂಥದ್ದು. ಇರಾನ್ನ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ನಮಗಾಗುವುದಿಲ್ಲ, ಕಂಡೀಷನ್ಸ್ಗಳಿಗೆ ಒಪ್ಪಿಕೊಳ್ಳೋದಕ್ಕಾಗುವುದಿಲ್ಲ ಅನ್ನುವಂತಹ ರಿಯಾಕ್ಷನ್ ಅನ್ನ ಅಮೆರಿಕ ಕೊಟ್ಟಿದೆ. ನಿನ್ನೆ ಸಂಧಾನ ಸಭೆಯ ಮುಂಚಿತವಾಗಿಯೇ ಮೊದಲಿಗೆ ಮಾತನಾಡಲಾಗಿತ್ತು, ಈ ಕಂಡೀಷನ್ಸ್ಗಳಿಗೆ ಒಪ್ಪೋದಾದ್ರೆ ಮಾತ್ರ ನಾವು ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತೀವಿ ಅಂತ ಇರಾನ್ ಹೇಳಿತ್ತು. ಸಂಧಾನ ಸಭೆ ನಡೆಯೋದೇ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. Discussions with the Iranians. That's the good news. The bad news is that we have not reached an agreement, and I think that's bad news for Iran much more than it's bad news for the United States of America. So we go back to the United States having not come to an agreement. We've made very clear what our red lines are, what things we're willing to accommodate them on, and what things we're not willing to accommodate them on. And we've made that as clear as we possibly could, and they have chosen not to accept our terms. ಯುದ್ಧ ನಿಲ್ಲಿಸುವ ಪಾಕಿಸ್ತಾನದ ಸರ್ಕಸ್ ಇಲ್ಲಿ ಫೇಲ್ ಆಗಿದೆ. ಶಾಂತಿ ದೂತನಾಗಬೇಕು ಅಂತ ಸರ್ಕಸ್ ಮಾಡ್ತಾ ಇದ್ದಂತ ಪಾಕಿಸ್ತಾನದ ಪ್ಲಾನ್ ಫೇಲ್ ಆಗಿದೆ. ಮತ್ತೆ ಇರಾನ್ ಮೇಲೆ ದಾಳಿ ಮಾಡುತ್ತಾ ಹಾಗಾದ್ರೆ ಅಮೆರಿಕ ಹೆಚ್ಚುವರಿ ಸೇನೆಯನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಅಮೆರಿಕ. ಇರಾನ್ನ ಮುಂದಿನ ನಡೆ ಏನಾಗಿರುತ್ತೆ? ಯುದ್ಧವನ್ನ ಎದುರಿಸಲು ಇರಾನ್ ಏನು ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಯುದ್ಧ ಮುಂದುವರಿಯುವಂತಹ ಸಾಧ್ಯತೆಗಳು ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕ ಅನ್ನುವಂತಹ ರೀತಿಯಲ್ಲಿ ಅದರ ಘೋರತೆಗಳು ಜಾಸ್ತಿ ಆಗಿರುತ್ತೆ. ಇನ್ನು ಮೇಲೆ ಅಮೆರಿಕ ಕೂಡ ಎಲ್ಲ ರೀತಿಯಾಗಿ 40,000 to 50,000 ಸೈನಿಕರನ್ನ ಎಲ್ಲ ಹಂತಗಳಲ್ಲೂ ಕೂಡ ಮತ್ತೆ ನಿಯೋಜನೆ ಮಾಡಿರುವಂಥದ್ದು ನಿನ್ನೆ ತಾನೆ. ಒಂದು ಕಡೆ ಸಂಧಾನದ ಮಾತುಕತೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಅಮೆರಿಕ ಮಾಡಿಕೊಳ್ತಾ ಇತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡಾಕ್ಟರ್ ರಮೇಶ್. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಇಲ್ಲಿವರೆಗೂ ಒಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿ ನಡೀತಾ ಇತ್ತು ಯುದ್ಧ. ಬಟ್ ಈ ಡೀಟೇಲ್ಸ್ಗಳನ್ನು ನೋಡ್ತಾ ಇದ್ರೆ, ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ, ಇದರ ಒಂದು ಭೀಕರತೆ ಇಲ್ಲಿಂದ ಜಾಸ್ತಿ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಒಂದು ಕಡೆ ಸಂಧಾನದ ಮಾತುಕತೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲೇ ನನ್ನೆ ಟ್ರಂಪೇ 40,000 to 50,000 ಸೈನಿಕರನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿದ್ರು. ಸೊ ಹಾಗಾಗಿ ಏನಾಗಬಹುದು ಅನ್ನುವಂಥ ಸಹಜ ಪ್ರಶ್ನೆ ಇದೆ ಇಲ್ಲಿಂದ ಮುಂದೆ. ಅರೌಂಡ್ ಈಗಷ್ಟೇ ಇರಾನ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಈ ಸಂಧಾನ ಫೇಲ್ ಆದಮೇಲೆ ಫಸ್ಟ್ ರಿಯಾಕ್ಷನ್ ಬಂದಿದೆ ಇರಾನ್ ಕಡೆಯಿಂದ. ಅಮೇರಿಕ ಸಾಕಷ್ಟು ಕಂಡೀಷನ್ಗಳನ್ನ ಹಾಕಿ ನಮ್ಮಿಂದ ತುಂಬ ಅಂಶಗಳನ್ನ, ವಿಚಾರಗಳನ್ನ ಬಯಸ್ತಾ ಇದೆ. ಆದರೆ ಅದು ಯುದ್ಧದಿಂದ ಸಾಧ್ಯ ಇಲ್ಲ ಅಂತ. ಅಂದರೆ ಯುದ್ಧವನ್ನೇ ಮುಂದಿಟ್ಟುಕೊಂಡು ನಮ್ಮ ಹತ್ರ ಏನೇನು ತೊಗೋಬೇಕು ಇರಾನ್ನಿಂದ ಅದನ್ನೆಲ್ಲ ತೊಗೊತೀನಿ ಅಂತ ಏನಾದರೂ ಅಮೇರಿಕ ಅಂದ್ಕೊಂಡಿದ್ರೆ ಅದು ಅಸಾಧ್ಯದ ಮಾತು ಅಂತ ಹೇಳಿದೆ ಇರಾನ್. ಅದರ ಅರ್ಥ ನಾವು ಸಿಂಪಲಾಗಿ ಗಮನಿಸಬೇಕು. ಮತ್ತೆ ಏನಾದರೂ ಅಮೆರಿಕ ಯುದ್ಧ ಮಾಡೋದಾದರೆ ನಾವು ಯುದ್ಧಕ್ಕೆ ರೆಡಿ ಅಂತಕ್ಕಂಥ ಸಂದೇಶವನ್ನು ಇರಾನ್ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಹಾಗೆ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಇಶಾಕ್ ದರ್ ಮಾತಾಡಿದ್ದಾರೆ ಈಗಷ್ಟೇ. ಸಂಧಾನ ಫೇಲ್ ಆದಮೇಲೆ ಇಲ್ಲ, ಸಂಧಾನವನ್ನು ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ, ಮತ್ತೆ 3 ರಾಷ್ಟ್ರಗಳನ್ನು ಒಟ್ಟಿಗೆ ಕೂರಿಸಿ ಮಾತುಕತೆ ನಡೆಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಇಶಾಕ್ ದರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂಧಾನ ಏನೋ ಫೇಲ್ ಆಗೋಗಿದೆ. ಇರಾನ್ನ ಯಾವುದೇ ಕಂಡೀಷನ್ಗಳಿಗೆ ಅಮೆರಿಕ ಒಪ್ಪಿಲ್ಲ, ಮತ್ತು ಅಮೆರಿಕ ಹಾಕಿರ್ತಕ್ಕಂಥ ಕಂಡೀಷನ್ಗಳು ಕೂಡ ಇರಾನ್ ಒಪ್ಪಿಲ್ಲ. ಅಂದರೆ ಹರ್ಮುಜ್ ಜಲಸಂಧಿಯ ಮೇಲೆ ಏನು ಹಿಡಿತ ತಗೋಬೇಕು ಅಂತ ಅಮೆರಿಕ ಬಯಸ್ತಾ ಇದೆ, ಅದನ್ನು ಬಿಟ್ಕೊಡೋದಕ್ಕೆ ಇರಾನ್ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಯಾಕೆಂದರೆ
ಇರಾನ್ ಹಲವು ದಶಕಗಳಿಂದ ಅರ್ಮುಜ್ ಜಲಸಂಧಿಯನ್ನೇ ಡಿಪೆಂಡ್ ಆಗಿದೆ ಅದ್ರ ಮೇಲೆ. ಅದರಿಂದನೇ ಸಾಕಷ್ಟು ಆದಾಯ ಬರ್ತಾ ಇದೆ. ಹಾಗಾಗಿ ಅಷ್ಟು ದೊಡ್ಡ ಆದಾಯದ ಮೂಲವನ್ನು ಸಿಂಪಲ್ ಆಗಿ ಅಮೆರಿಕದ ಜೊತೆ ಅದು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಸಾಕಷ್ಟು ಹಣಕಾಸು ಬರ್ತಿರ್ತಕ್ಕಂಥ ಅರ್ಮುಜ್ ಜಲಸಂಧಿಯಿಂದ. ಹಾಗಾಗಿ ಅದು ಬಿಟ್ಕೊಡೋಕೆ ರೆಡಿ ಇಲ್ಲ. ಒಂದು ಥಿಂಗ್. ಸೆಕೆಂಡ್ ಥಿಂಗು, ಇರಾನ್ಗೆ ಸಾಕಷ್ಟು ಬಲ ಇದೆ ಅಂತ ಎಲ್ಲಿಂದ ಇದೆ ಅಂತ ನೋಡೋದಾದರೆ ಫ್ರಾಕ್ಸಿ ವಾರ್ಗಳಿಂದ ಅದು ಹೌತಿ, ಹಮಾಸ್ ಮತ್ತು ಹಿಜ್ಬುಲ್ಲಾ ಉಗ್ರರನ್ನ ಹಿಂದೆ ಇಟ್ಕೊಂಡು ಅದು ಆಟ ಆಡ್ತಾ ಇರುತ್ತೆ ಅವಾಗವಾಗ. ಹಾಗಾಗಿ ಆ ಉಗ್ರರನ್ನು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಏನು IRGC ಇತ್ತು ಇರಾನ್ನ ಸೇನೆ, ಅದನ್ನು ಉಗ್ರರ ಪಟ್ಟ ಕಟ್ಟಿದೆ ಅಮೆರಿಕ ಮತ್ತು ಇತರ ನ್ಯಾಟೋ ರಾಷ್ಟ್ರಗಳು. ಸೊ ಅದರ ಮೇಲಿರ್ತಕ್ಕಂಥ ಉಗ್ರರ ಹಣೆಪಟ್ಟಿಯನ್ನು ತೆಗಿಬೇಕು ಅಂತ ಇರಾನ್ ಹೇಳಿರ್ತಕ್ಕಂಥದ್ದು. ಆದರೆ ಅಮೆರಿಕ ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ. ಹಾಗಾಗಿ ಮತ್ತು ನ್ಯೂಕ್ಲಿಯರ್ನ ಸರೆಂಡರ್ ಮಾಡ್ಕೋಬೇಕು ಅಂತ ನೋಡ್ತಾ ಇದೆ ಅಮೆರಿಕ, ಅದಕ್ಕೂ ಕೂಡ ಇರಾನ್ ಒಪ್ತಾ ಇಲ್ಲ. ಆದರೆ ಎಲ್ಲ ಕಂಡೀಷನ್ಗಳಿಗೂ ಕೂಡ ಇರಾನ್ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಮತ್ತು ಒಂದಿಷ್ಟು ಲಿಬರಲ್ ಆಗೇನೋ ಅರ್ಮುಜ್ ಜಲಸಂಧಿ ತಂಟೆಗೆ ಬರಬೇಡಿ ನೀವು ಅಂತ ಕಂಡೀಷನ್ ಇಟ್ಟಿದೆ. ಆದರೆ ಅಮೆರಿಕ ಒಪ್ತಾ ಇಲ್ಲ. ಅಂದರೆ ಏನೋ ಒಂದಿಷ್ಟು ಆರ್ಥಿಕ ಲಾಭವನ್ನು ಮಾಡಿಕೊಳ್ಳೋಕ್ಕೆ ನೋಡ್ತಾ ಇದೆ. ಹೀಗಾಗಿ ಯುದ್ಧ ಮತ್ತೆ ಏನೋ ಕಂಟಿನ್ಯೂ ಆಗೋಂಥ ಎಲ್ಲ ಚಾನ್ಸಸ್ ಇದೆ. ಬೆಳಗ್ಗೆ ಏನೋ ಟ್ರಂಪ್ ಕೂಡ ಒಂದು ಪೋಸ್ಟ್ ಮಾಡಿದರು. ಹೀಗಾಗಿ ಸುಮಾರು ಒಂದು 2,000 ಸೈನಿಕರ ನೇವಿ ನೌಕಾದಳದ ಸೈನಿಕರನ್ನ ಈಗ ಆಲ್ರೆಡಿ ಇರಾನ್ಗೆ ಕಳಿಸಿದ್ರೆ ಅಂತಕ್ಕಂಥ ಮಾಹಿತಿ ಇದೆ. ಯಾವುದೇ ಕ್ಷಣದಲ್ಲಿ ಮತ್ತೆ ಯುದ್ಧ ಆಗುವಂಥ ಚಾನ್ಸಸ್ ಇದೆ. ಒಂದು ವೇಳೆ ಯುದ್ಧ ಏನಾದರೂ ಶುರುವಾದರೆ, ಈಗೇನು ಸದ್ಯಕ್ಕೆ ಕಳೆದ 4-5 ದಿನಗಳಿಂದ ತೈಲ ಮತ್ತು ಏನೋ ಗ್ಯಾಸ್ ಅಭಾವ ನಿಂತಿತ್ತು, ಅದು ಮತ್ತೆ ಕಂಟಿನ್ಯೂ ಆಗೋಂಥ ಚಾನ್ಸಸ್ ಇರುತ್ತೆ. ಏನೋ ಅರ್ಮುಜ್ ಜಲಸಂಧಿ ಏನಾದರೂ ಮತ್ತೆ ಕಂಪ್ಲೀಟ್ಲಿ ಬಂದಾದರೆ ಏನೋ ಭಾರತ ಮತ್ತು ಈ ಥರ ಏನೋ ಮಧ್ಯಪ್ರಾಚ್ಯದಿಂದ ಬರ್ತಕ್ಕಂಥ ಈ ಕಡೆ ಏಷ್ಯಾದ, ಪೂರ್ವ ಏಷ್ಯಾದ ದೇಶಗಳಿಗೆ ಏನು ಹಡಗುಗಳು ಬರ್ತಾಯಿತ್ತು ಕಂಪ್ಲೀಟಾಗಿ ನಿಂತೋಗುತ್ತೆ. ಮತ್ತು ಇರಾನ್ನ ಆರ್ಥಿಕ ವಲಯಕ್ಕೂ ಕೂಡ ಸಾಕಷ್ಟು ಪೆಟ್ಟು ಬೀಳುತ್ತೆ. ನಾವು ಪ್ರಮುಖವಾಗಿ ಗಮನಿಸಬೇಕಿಲ್ಲಿ, ಇರಾನ್ಗೆ ಈ 40 ದಿನಗಳ ಯುದ್ಧದಲ್ಲಿ ಸಾಕಷ್ಟು ನಷ್ಟ ಆಗಿದೆ. ಸುಮಾರು 12 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಸುಮಾರು ಏನೋ 2,500 3 ಸಾವಿರ ಜನ ಸತ್ತಿದ್ದಾರೆ. ಇನ್ಕ್ಲೂಡಿಂಗ್ ಏನೋ ಒಂದು ಶಾಲೆ ಮೇಲೆ ದಾಳಿ ಮಾಡಿದರು, ಆ 165 ಮಕ್ಕಳನ್ನು ಸೇರಿಸಂತ ಒಂದು 2,500 3 ಸಾವಿರ ಜನ ಸತ್ತಿದ್ದಾರೆ. ಮತ್ತು ಗಮನಿಸ್ಬೇಕು ನಾವಿಲ್ಲಿ, ಇರಾನ್ ಏನು ನಾಶ ಆಗಿದೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸುಮಾರು 10 ವರ್ಷಗಳು ಬೇಕು. ಹಾಗಾಗಿ ಸಾಕಷ್ಟು ಆರ್ಥಿಕ ನಷ್ಟ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ಈಗ ಏನೋ ಸಂಪನ್ಮೂಲ ಬರ್ತಿರೋದೇ ಅದು ಅರ್ಮುಜ್ ಜಲಸಂಧಿಯಿಂದ, ತೈಲದಿಂದ. ಏನೋ ಸುಮಾರು 20% ಅರ್ಮುಜ್ ಜಲಸಂಧಿಯಿಂದ ಇವರು ಸಪ್ಲೈ ಮಾಡ್ತಾಯಿದ್ರು. ಹಾಗಾಗಿ ಇರಾನ್ನ ಬಹುಸಂಪತ್ತು ಇರತಕ್ಕಂಥದ್ದು ತೈಲದ ಮೇಲೆ. ಹೀಗಾಗಿ ಏನಾದರೂ ಆ ತೈಲ ಸಂಪತ್ತು ಸಾಗಣೆ ಮಾಡ್ತಕ್ಕಂಥ ಪ್ರದೇಶ ಏನಾದರೂ ಅಮೆರಿಕದ ತೆಕ್ಕೆಗೆ ಹೋದರೆ ಇರಾನ್ಗೆ ಒಂದು ರೀತಿ ಏನೋ ಆರ್ಥಿಕ ದಿಗ್ಬಂಧನ ಆಗುತ್ತೆ. ಈ ಕಾರಣಕ್ಕಾಗಿ ಇರಾನ್ ಯಾವುದೇ ಕಾರಣಕ್ಕೂ ಅಮೆರಿಕದ ಕಂಡೀಷನ್ಗಳಿಗೆ ಒಪ್ತಾ ಇಲ್ಲ. ಏನೋ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ದಾರೆ, ಏನು ಇಟ್ಸ್ ಬ್ಯಾಡ್ ನ್ಯೂಸ್ ಇದು, ಇರಾನು ನಮ್ಮದು ಯಾವುದೇ ಕಂಡೀಷನ್ಗೆ ಒಪ್ಪಿಲ್ಲ, ನಾವು ಅಮೆರಿಕಕ್ಕೆ ವಾಪಸ್ ಹೋಗ್ತಿದ್ದೀವಿ ಅಂತ. ಹಾಗಾಗಿ ಟ್ರಂಪ್ ಮೋಸ್ಟ್ಲಿ ಯುದ್ಧವನ್ನು ಕಂಟಿನ್ಯೂ ಮಾಡೋವಂಥ ಮುನ್ಸೂಚನೆ ನೀಡಿದ್ದಾರೆ. ಅದು ಇವತ್ತಾಗ್ಬೋದು ಅಥವಾ ಸಂಜೆ ಆಗ್ಬೋದು ಅಥವಾ ನಾಳೆನಾಗ್ಬೋದು. ಇನ್ ಕೇಸ್ ಏನಾದರೂ ಮತ್ತೆ ಸಂಧಾನಕ್ಕೆ ಒಂದು ಕಡೆ ಪಾಕಿಸ್ತಾನ ಪ್ರಯತ್ನ ಪಡ್ತಿರೋ ಕಾರಣಕ್ಕೆ ಚೀನಾ ಮತ್ತು ರಷ್ಯಾ ಈ ಸಂಧಾನದ ಮಾತುಕತೆಯಲ್ಲಿ ಮಧ್ಯಸ್ಥಿಕೆಯನ್ನು ಸದ್ಯಕ್ಕೆ ವಹಿಸಂಗೆ ಕಾಣಲ್ಲ. ಹಾಗಾಗಿ ಪಾಕಿಸ್ತಾನ ಇನ್ನೊಂದು ವೇಳೆ ಸಂಧಾನಕ್ಕೆ ಪ್ರಯತ್ನ ಅಂತ ಹೇಳ್ತಾ ಇದೆ, ಆದರೆ ಸಂಧಾನ ನಡೆಯುವಂಥ ಚಾನ್ಸಸ್ ಇಲ್ಲ. ಯಾಕೆಂದರೆ 3 ರಾಷ್ಟ್ರಗಳನ್ನ ಕೂರಿಸಿ ಸುಮಾರು 21 ಗಂಟೆಗಳ ಕಾಲ ಅವರು ಏನೇನು ಕಂಡೀಷನ್ಸ್ ಇತ್ತು, ಯಾವುದನ್ನು ಸ್ವಲ್ಪ ಲಿಬ್ರಲ್ ಮಾಡ್ಬೋದು, ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು, ಈ ಥರ ಸಾಕಷ್ಟು ವಿಷಯಗಳನ್ನ 1-to-1 ಚರ್ಚೆ ಮಾಡಿದ್ದಾರೆ. ಆದರೆ ಯಾವುದೇ ಕಂಡೀಷನ್ಗಳು ಕೂಡ ಅಮೆರಿಕ ಆಗಲಿ ಅಥವಾ ಇರಾನ್ ಕೂಡ ಒಪ್ಪಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಯುದ್ಧ ಮತ್ತೆ ಆಗುವಂಥ ಸಾಧ್ಯತೆ ಇದೆ. ಇಡೀ ಜಗತ್ತಿಗೆ ತೈಲದ ಬಿಕ್ಕಟ್ಟು ದೊಡ್ಡದಾಗಿ ಕಾಡುವಂಥ ಎಲ್ಲ ಸಾಧ್ಯತೆ ಇದೆ. ಅರುಣ್, ಓಕೆ ರಮೇಶ್, ಇದ್ರ ಜೊತೆಗೆ ಅಮೆರಿಕ ಒಂದು ಕಡೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇತ್ತು, ಅಂದ್ರೆ ಯುದ್ಧವನ್ನ ನಿಲ್ಲಿಸೋ ಹಂತಕ್ಕೆ ಬಂದಿತ್ತು. ಆದರೆ ಇರಾನ್ನ ನಡವಳಿಕೆಗಳನ್ನ, ಕಂಡೀಷನ್ಸ್ಗಳನ್ನ ನೋಡ್ತಾ ಇದ್ರೆ ಬೇಡವಾಗಿರುವಂಥ ವಿಚಾರಗಳನ್ನು ಇಲ್ಲಿ ತೆಗೆದುಕೊಂಡು ಬಂತ ಅಂತ ಅನಿಸ್ತಾ ಇದೆ. ಒಂದು IRGC ಮೇಲಿರುವಂಥ ಉಗ್ರಪಟ್ಟವನ್ನು ತೆಗಿಬೇಕು ಅನ್ನುವಂಥ ವಿಚಾರವಾಗಿರಬಹುದು, ಮತ್ತೊಂದು ಕಡೆ ಹರ್ಮುಜ್ ವಿಚಾರ ಆಗಿರಬಹುದು. ಹೀಗೆ ಬೇರೆ ಬೇರೆ ಕಂಡೀಷನ್ಸ್ಗಳನ್ನು ತೆಗೆದುಕೊಂಡು ಬಂದು ತನ್ನ ಮೇಲಿರುವಂಥ ಎಲ್ಲ ಬ್ಲ್ಯಾಕ್ ಮಾರ್ಕ್ಸ್ಗಳನ್ನು ಇದೇ ಒಂದು ಹಂತದಲ್ಲಿ ಅದರಿಂದ ಹೊರಗೆ ಬಂದ್ಬಿಡಬೇಕು, ಎಲ್ಲ ಬೇಳೆಯನ್ನು ಇಲ್ಲೇ ಬೇಯಿಸ್ಕೊಳ್ಬೇಕು ಅನ್ನುವಂಥ ಒಂದು ಆತುರತೆಯಲ್ಲಿ ಕಂಡೀಷನ್ಸ್ಗಳನ್ನು ಹಾಕ್ತಾ ಇದೆಯಾ ಇರಾನ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರುಣ್, ಇರಾನ್ಗೆ ಒಂದು ರೀತಿ ನೋಡಿ, ಆರ್ಥಿಕ ಸಂಪನ್ಮೂಲ ನೋಡೋದಾದರೆ ತೈಲ, ಇನ್ನೊಂದು ಮಿಲಿಟ್ರಿಗೆ ಏನಾದರೂ ಅವ್ರಿಗೆ ಸಪೋರ್ಟ್ ಬೇಕು ಅಂದರೆ ಅದು ಡಿಪೆಂಡ್ ಆಗಿರೋದೆ ಉಗ್ರ ಸಂಘಟನೆಗಳ ಮೇಲೆ. ಲೆಬನಾನ್ನಲ್ಲಿ ಮತ್ತು ಪ್ಯಾಲೆಸ್ಟೈನ್ ಕಡೆ ನೋಡೋದಾದರೆ ಒಂದಿಷ್ಟು ಉಗ್ರರನ್ನು ಮುಂದಿಟ್ಕೊಂಡು ಆಟ ಆಡ್ತಕ್ಕಂಥದ್ದು ನೋಡಿ. ಉಗ್ರರನ್ನ ಬಳಸಿ ಪದೇ ಪದೇ ಅಮೆರಿಕದ ಸೇನೆ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಕಿರಿಕಿರಿ ಉಂಟು ಮಾಡ್ತಕ್ಕಂಥ. ಅಂದರೆ ಅಮೆರಿಕ ಸೇನೆಯನ್ನು ಸೋಲಿಸೋದಷ್ಟು ಸುಲಭ ಅಲ್ಲ. ಆದರೂ ಎಲ್ಲೋ ಒಂದು ಉಗ್ರ ಸಂಘಟನೆ ಅಮೆರಿಕದ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದೆ, ಕಿತಾಪತಿ ಮಾಡ್ತಿದೆ ಅಂದಾಗ ಒಂದು ಜಗತ್ತಿನ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಈ ಕಾರಣಕ್ಕಾಗಿ ಮತ್ತು ಜಾಗತಿಕ ಭಯೋತ್ಪಾದನೆಯನ್ನು ನಾನು ಮಟ್ಟ ಹಾಕ್ತೀನಿ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥದ್ದು ಟ್ರಂಪ್ ವಾದ. ಸೊ ನಾವು ಇಲ್ಲಿ ಹಿಂದೆ ಗಮನಿಸ್ಬೋದು, ಸಾಕಷ್ಟು ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ನಾನು, ನನಗೆ ನೋಬೆಲ್ ಬೇಕು ಅಂತ ಕೇಳಿದರು. ಇಂತಹ ದೊಡ್ಡ ಮಟ್ಟದಲ್ಲಿ ಮಾತಾಡುವಂಥ ಟ್ರಂಪ್ ಮತ್ತು ಇಡೀ ಜಗತ್ತಿಗೆ ದೊಡ್ಡಣ್ಣ ಅನ್ಸ್ಕೊಂಡಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷರು
ಆಫ್ಟರ್ ಆಲ್ ಒಂದು ಏನೋ ಉಗ್ರರನ್ನ ಸೆದೆ ಬಡಿಯೋಕ್ಕಾಗ್ತಿಲ್ಲ, ಇರಾನ್ ಮೇಲೆ ಕಂಟ್ರೋಲ್ ತೆಗೆದುಕೊಳ್ಳಾಗ್ತಿಲ್ಲ ಅಂತಕ್ಕಂಥದ್ದು ವಿಶ್ವ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡುತ್ತೆ. ಇದೇ ಕಾರಣಕ್ಕಾಗಿ ಅವರು ಪ್ರಮುಖ ವಿಚಾರಗಳನ್ನ ಮುಂದಿಟ್ಟು ವಿಶ್ವಸಂಸ್ಥೆಯಲ್ಲಿ ಹೇಳಿದರು, ನಾನು ಯಾಕೆ ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಎನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ರು. ಆದರೆ ವಿಶ್ವಸಂಸ್ಥೆ ಇದೇ ಕಾರಣಕ್ಕೆ ಸುಮ್ಮನಿತ್ತು. ಆದರೆ ಈ ಸಂಧಾನ ಫೇಲ್ಯೂರ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಏನಾದರೂ ಯುದ್ಧವನ್ನು ಕಂಟಿನ್ಯೂ ಮಾಡೋವಂಥ ಚಾನ್ಸಸ್ ಇದ್ದರೆ ಟ್ರಂಪ್ ಮತ್ತೆ ಏನೋ ವಿಶ್ವಸಂಸ್ಥೆ ಅಂತ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಮತ್ತು ಇನ್ನೊಂದು ಕಡೆ ಅವರು ಹೇಳ್ತಾಯಿದ್ರು, ನ್ಯಾಟೋ ರಾಷ್ಟ್ರಗಳು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು ನಾವು. ಹಾಗೆ ಹೇಳ್ತಿದ್ರು, ನ್ಯಾಟೋ ರಾಷ್ಟ್ರಗಳೇನು 32 ದೇಶಗಳ ಸಸ್ಯ ರಾಷ್ಟ್ರಗಳಿದ್ದಾವೆ, ನಾನಿಲ್ಲದೆ ಹೋದರೆ ಇಡೀ ನ್ಯಾಟೋ ಏನಿದೆ ಒಂದು ರೀತಿಯ ಪೇಪರ್ ಟೈಗರ್ ಇದ್ದಂಗೆ ಅಂತ ಹೇಳಿದ್ರು. ಅಂದರೆ ಅಮೆರಿಕ ಇರಾನ್ ವಿರುದ್ಧ ಯುದ್ಧಕ್ಕೆ ಇಳಿದು ನ್ಯಾಟೋ ರಾಷ್ಟ್ರಗಳನ್ನು ಕೂಡ ಎದುರಾಕೊಂಡಿತ್ತು, ಯುರೋಪ್ ಒಕ್ಕೂಟವನ್ನು ಕೂಡ ಎದುರಾಕೊಂಡಿತ್ತು. ಹೀಗಾಗಿ ಅಮೇರಿಕದೇ ನಡೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಖಂಡನೆಗೆ ಸಾಕ್ಷಿಯಾಗಿತ್ತು. ಆದರೆ ಈಗ ಮತ್ತೇನಾದರೂ ಯುದ್ಧ ಮಾಡಿದ್ದೆ ಆದಲ್ಲಿ ಅಮೇರಿಕಕ್ಕೆ ಮತ್ತೊಂದಿಷ್ಟು ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಅರುಣ್, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಎಲ್ಲ ಡೀಟೇಲ್ಸ್ಗೆ.